ಅಷ್ಟೊಂದು ನಿರೀಕ್ಷಿತ ಮಳೆ ಆಗೋ ಸಾಧ್ಯತೆಗಳು ಕಡಿಮೆ, ಇನ್ನೂ ಒಂದು ವಾರದವರೆಗೆ. ಕಡಿಮೆ ನೀರಿಗೆ ಬೆಳೆಯುವಂಥ ಬೆಳೆಗಳನ್ನು ಬೆಳ್ಕೋಬೇಕು. ಈ ರೀತಿ ನಾವೇ ಅದು ನಾವು ಪ್ರಕೃತಿಗೆ ನಾವೇ ಅದಕ್ಕೆ ಹೊಂದಿಕೋಬೇಕು ಹೊರತು ಪ್ರಕೃತಿ ನಮಗೆ ಹೊಂದಿಕೊಳ್ಳಲ್ಲ. ಅದು ವಿಶ್ವ ಹವಾಮಾನ ಸಂಸ್ಥೆ ಒಂದು ವರದಿಯನ್ನು ನೀಡಿದೆ ಸರ್. ಏನಪ್ಪ ಅಂತಂದರೆ ಎಲ್ನಿನೋ ಪರಿಣಾಮದಿಂದ ದೇಶದಲ್ಲಿ ಮಳೆ ಕೊರತೆ ಉಂಟಾಗಿದೆ. ಆದರೆ ವಿಶ್ವ ಹವಾಮಾನ ಸಂಸ್ಥೆ ವರದಿ ಪ್ರಕಾರ ಪಾಸಿಟಿವ್ ಇಂಡಿಯನ್ ಓಷನ್ ಪೋಲ್ ಅಂದರೆ IOD ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು ಇದು 1997ರಂತೆ ಮುಂಗಾರಿನ ದ್ವಿತೀಯಾರ್ಧದಲ್ಲಿ ಉತ್ತಮ ಮಳೆಗೆ ಕಾರಣವಾಗಬಹುದು ಅಂತ ಹೇಳಿದ್ದಾರೆ ಸರ್. ಅದು 1997ರಲ್ಲಿ ಎಲ್ಲಿನೋ ಇತ್ತು. ಆದರೆ ಎಲ್ಲಿನೋ ಇದ್ರೂ ಕೂಡ IOD ಪಾಸಿಟಿವ್ ಆಗಿತ್ತು. IOD ಪಾಸಿಟಿವ್ ಇದ್ದಾಗ ನಮ್ಮ ದೇಶಕ್ಕೆ ಅಥವಾ ನಮ್ಮ ಕರ್ನಾಟಕಕ್ಕೆ ಉತ್ತಮವಾಗಿ ಮಳೆಯಾಗಿತ್ತು. ಆ ವರ್ಷ ಎಲ್ಲಿನೋ ಇದ್ರೂ ಕೂಡ ಆ ಒಂದು ಕಂಡೀಷನ್ ಈಗ IODನೂ ಕೂಡ ಪಾಸಿಟಿವ್ ಇಲ್ಲ, ಈಗ ನ್ಯೂಟ್ರಲ್ ಕಂಡೀಷನ್ನಲ್ಲಿದೆ. ಅದು ಇನ್ನೂ ಪಾಸಿಟಿವ್ ಆಗಬೇಕು, ಇನ್ನೂ ಪಾಸಿಟಿವ್ ಹಂತದಲ್ಲಿ ಇಲ್ಲ. ಮತ್ತು MGO ಕೂಡ ಆ್ಯಕ್ಟಿವ್ ಇರೋದಿಲ್ಲ. ಹಿಂಗಾಗಿ ಮಳೆಯ ಪ್ರಮಾಣ ಭಾಳ ಕಡಿಮೆ ಐತಿ. ಓಕೆ ಸರ್, ಈಗ ಈ ಎಲ್ನಿನೋ ಮತ್ತು IOD ಅಂದರೆ ಏನಂತೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ, ಅರ್ಥವಾಗುವಂತೆ? ಎಲ್ಲಿನೋ ಅಂದ್ರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಸಾಗರದ ನೀರಿನ ಉಷ್ಣಾಂಶ ಅಸಹಜವಾಗಿ ಏರಿಕೆ ಆಗೋದಕ್ಕೆ ನಾವು ಎಲ್ಲಿನೋ ಅಂತ ಕರಿತೀವಿ ನಾವು. ಈಗ ಸರಾಸರಿ ಉಷ್ಣಾಂಶಕ್ಕಿಂತ 0.5 ಡಿಗ್ರಿ ಸೆಂಟಿಗ್ರೇಡ್ಕಿಂತ ಹೆಚ್ಚಿಗೆ ಆತಂದ್ರೆ ಎಲ್ಲಿನೋ ಅಂತ ಕರಿತೀವಿ ನಾವು. +0.5 ಮತ್ತು -0.5 ಡಿಗ್ರಿ ಸೆಂಟಿಗ್ರೇಡ್ ಅದರೊಳಗಿತ್ತಂದ್ರೆ ಸರಾಸರಿಕ್ಕಿಂತ ಇದಕ್ಕೆ ನಾವು ನ್ಯೂಟ್ರಲ್ ಅಂತ ಕರಿತೀವಿ ನಾವು. ಮತ್ತು 0.5 ಡಿಗ್ರಿ ಸೆಂಟಿಗ್ರೇಡ್ ತನಕ್ಕಿಂತನೂ ಕಡಿಮೆ ಇತ್ತಂದ್ರೆ ಅದಕ್ಕೆ ನಾವು ಲ್ಯಾನಿನೋ ಅಂತ ಕರಿತೀವಿ ನಾವು. ಲ್ಯಾನಿನೋ ಅಂದ್ರೆ ಸಮುದ್ರದ ನೀರಿನ ಉಷ್ಣಾಂಶ ತಂಪಾಗೋದು. ಎಲ್ಲಿನೋ ಅಂದ್ರೆ ಸಾಗರದ ನೀರಿನ ಉಷ್ಣಾಂಶ ಏರಿಕೆ ಆಗೋದಕ್ಕೆ ಎಲ್ಲಿನೋ ಅಂತ ಕರಿತೀವಿ ನಾವು. ಲ್ಯಾನಿನೋ ಇದ್ದಾಗ ನಮ್ಮ ದೇಶದಲ್ಲಿ ಉತ್ತಮವಾಗಿ ಮಳೆ ಆಗ್ತೈತಿ. ಆದರೆ ಎಲ್ಲಿನೋ ಇದ್ದಾಗ ನಮ್ಗೆ ಮಳೆ ಕೊರತೆ ಉಂಟಾಗುತ್ತೆ. ಎಲ್ಲಿನೋ ಇದ್ದಾಗ ಒಂದು ಈಸ್ಟ್ ವೆಸ್ಟ್ ಸರ್ಕ್ಯುಲೇಷನ್ ಇರ್ತೈತಿ. ಈ ಈಸ್ಟ್ ವೆಸ್ಟ್ ಸರ್ಕ್ಯುಲೇಷನ್ಗೆ ನಾವು ವಾಕರ್ ಸರ್ಕ್ಯುಲೇಷನ್ ಅಂತ ಕರಿತೀವಿ ನಾವು. ಈ ವಾಕರ್ ಸರ್ಕ್ಯುಲೇಷನ್ನು ಎಲ್ಲಿನೋ ಇದ್ದಾಗ ದುರ್ಬಲಗೊಳ್ಳುತ್ತಾ ಮತ್ತು ಮಾರುತಗಳು ಕೂಡ ದುರ್ಬಲಗೊಳ್ತಾವೆ. ಮತ್ತು ಇಲ್ಲಿ ವೆದರ್ ಸಿಸ್ಟಮ್ಸ್ ಫಾರ್ಮ್ ಆಗಲ್ಲ, ಇದರಿಂದ ಮಳೆ ಬರಲ್ಲ ಎಲ್ಲಿನೋ ಇದ್ದಾಗ. ಮತ್ತು IOD ಅಂದ್ರೆ ಇಂಡಿಯನ್ ಓಷಿಯನ್ ಡೈಪೋಲ್ ಅಂತ ಕರಿತೀವಿ ನಾವು. ಅಂದ್ರೆ ಈ ಒಂದು ಹಿಂದೂ ಮಹಾಸಾಗರದಲ್ಲಿ ಆಫ್ರಿಕಾ ಖಂಡದ ಹತ್ರ ಕರಾವಳಿ ಹತ್ರ ಇಂಡಿಯನ್ ಓಷನ್ ಟೆಂಪ್ರೇಚರು ಮತ್ತು ಇಂಡೋನೇಷ್ಯಾದ ಹತ್ರನೂ ಇಂಡಿಯನ್ ಓಷನ್ ಟೆಂಪ್ರೇಚರ್ ಎರಡೂ ನಾವು ಅಳತೆ ಮಾಡಿ ನೋಡಬೇಕು. ಅವಾಗ ಏನಾಗುತ್ತೆ, ಪಶ್ಚಿಮ ಇದು ಹಿಂದೂ ಮಹಾಸಾಗರದ ಪಶ್ಚಿಮ ಭಾಗದಲ್ಲಿ ಟೆಂಪ್ರೇಚರ್ ಹೆಚ್ಚಿಗೆ ಆಗಿತ್ತು, ಇಂಡೋನೇಷ್ಯಾದ ಕಡೆ ಕಡಿಮೆ ಆಗಿತ್ತು ಅಂದರೆ ಇದಕ್ಕೆ ನಾವು ಪಾಸಿಟಿವ್ IOD ಅಂತ ಕರಿತೀವಿ ನಾವು. ನೆಗೆಟಿವ್ IOD ಅಂದ್ರೆ ಇಂಡೋನೇಷ್ಯಾ ಕಡೆ ಟೆಂಪ್ರೇಚರ್ ಹೆಚ್ಚಿಗೆ ಆಗಿರ್ತೈತಿ. ಇಂಡಿಯನ್ ಓಷನ್ ವೆಸ್ಟರ್ನ್ ಕಡೆ ಅಂದ್ರೆ ಪಶ್ಚಿಮ ಕಡೆ ಟೆಂಪ್ರೇಚರ್ ಕಡಿಮೆ ಆಗಿರ್ತೈತಿ. ಅವಾಗ ಏನಾಗುತ್ತೆ, ನೆಗೆಟಿವ್ IOD ಅಂತ ಕರಿತೀವಿ ನಾವು. ನೆಗೆಟಿವ್ IOD ಇತ್ತಂದ್ರೆ ನಮಗೆ ಮಳೆ ಅಷ್ಟು ಬರೋದಿಲ್ಲ. ಪಾಸಿಟಿವ್ IOD ಇತ್ತಂದ್ರೆ ನಮಗೆ ಉತ್ತಮವಾಗಿ ಮಳೆ ಬರುತ್ತೆ. ಆದರೆ ಈಗ IOD ನ್ಯೂಟ್ರಲ್ ಕಂಡೀಷನ್ನಲ್ಲಿ ಐತಿ ಮತ್ತು ಎಲ್ಲಿನೋ ಕೂಡ ಆ್ಯಕ್ಟಿವ್ ಇರುವುದರಿಂದ ಸ್ವಲ್ಪ ಇನ್ನೂ ಮುಂದಿನ ಒಂದು ವಾರದೊಳಗೆ ಮಳೆ ಅಷ್ಟೊಂದು ನಿರೀಕ್ಷಿಸಲು ಸಾಧ್ಯವಿಲ್ಲ. ಹಿಂದೂ ಮಹಾಸಾಗರದ ಪಶ್ಚಿಮ ಭಾಗದಲ್ಲಿ ನೀರಿನ ಉಷ್ಣಾಂಶ ಹೆಚ್ಚಿಗೆ ಆತಂದ್ರೆ ನಮ್ಮ ಮಳೆ ಬರ್ತಾವೆ. ಯಾಕಂದ್ರೆ ಉಷ್ಣಾಂಶ ಹೆಚ್ಚಿಗೆ ಆದಾಗ ಕನ್ವೆಕ್ಷನ್ ಅದು ಆವಿಯಾಗಿ ನಮಗೆ ಮಳೆ ತರ್ತತಿ. ಆದ್ರೆ ಅದು ತಂಪಾಗಿತ್ತಂದ್ರೆ ನಮ್ಮ ಮಳೆ ತರಲ್ಲ ಅಷ್ಟೆ. ಓಕೆ ಸರ್, ಈಗ ಈ ಮುಂಗಾರು ಹಂಗಿದ್ರೆ ನಮ್ಗೆ ನಾವು ಹೆಚ್ಚಿನ ಮಳೆಯನ್ನು ಬಯಸಲಿಕ್ಕಾಗೋದಿಲ್ಲ ಸರ್. ಹಂಗೆ ಅಷ್ಟೊಂದು ನಿರೀಕ್ಷಿತ ಮಳೆ ಆಗೋ ಸಾಧ್ಯತೆಗಳು ಕಡಿಮೆ, ಇನ್ನೂ ಒಂದು ವಾರದವರೆಗೆ. ಇದು ಪ್ರತಿ ಸರಾಸರಿ 4 ವರ್ಷಕ್ಕೊಮ್ಮೆ ಈ ಟೈಪ್ ಬರ ಸಹಜ. ಅದು ಉತ್ತರ ಒಳನಾಡು ಮತ್ತು ಕೆಲವು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ. ಸರ್, ಇದಕ್ಕೇನಾದರೂ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಬೋದಾ? ಇದಕ್ಕೆ ಪರ್ಯಾಯ ಮಾರ್ಗ ಅಂದರೆ ಒಂದನೇದ್ದು ನೀರನ್ನು ನಾವು ಹಾರ್ವೆಸ್ಟ್ ಮಾಡ್ಕೋಬೇಕು ಸಾಧ್ಯದ ಮಟ್ಟಿಗೆ. ಎರಡನೇದ್ದು ನಾವು ಕಡಿಮೆ ನೀರಿಗೆ ಬೆಳೆಯುವಂಥ ಬೆಳೆಗಳನ್ನು ಬೆಳ್ಕೋಬೇಕು. ಈ ರೀತಿ ನಾವೇ ನಾವು ಪ್ರಕೃತಿಗೆ ನಾವೇ ಅದಕ್ಕೆ ಹೊಂದಿಕೋಬೇಕು ಹೊರತು ಪ್ರಕೃತಿ ನಮಗೆ ಹೊಂದಿಕೊಳ್ಳಲ್ಲ.